ಇಲ್ಲಿ ಎರಡು ಕಾರಣ ಇಲ್ಲಿ. ಆಡಳಿತಶಾಹಿಯವರು ರಾಜಕಾರಣ ಕೆಡೋದು ಕಾರಣ, ರಾಜಕಾರಣಿನೂ ಆಡಳಿತಶಾಹಿ ಕೆಡೋದು ಕಾರಣ. ಇವರಿಬ್ಬರು ಒಂದೇನು ಅಪವಿತ್ರ ಮೈತ್ರಿ ಇದಲ್ಲ, ಗೆಳೆತನದಲ್ಲ, ಇದಕ್ಕೆಲ್ಲ ಕಾರಣಕರ್ತರು. ಇದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಮಾತು ಹೇಳ್ಬೇಕಾಗದ, ಇದಕ್ಕೆ ನಮ್ಮ ಮತದಾರರು ಕಾರಣಗಳಂತ. ಇದೇನ್ರಿ ಮತದಾನ ತೊಗೊಂಬರ್ತಾರೆ ನೀವು ಒಳ್ಳೆ ನೀವು ಅನ್ಬೋದು. ಹೌದು, ಅಪ್ರಾಮಾಣಿಕರನ್ನ, ದುಡ್ಡು ಹಂಚವ್ರನ್ನ, ಸಲಹೆ ಹಂಚವ್ರನ್ನ ನೀವು ಆರಿಸ್ತೀರಿ, ಮತ್ತು ಇಂಥ ವ್ಯವಸ್ಥೆ ಬರ್ತದೆ. ಇಂಥ ಶಾಸಕರು ಹಂಗಿರ್ತಾರೆ, ಶಾಸಕ ಪ್ರತಿನಿಧಿಗೆ ಅವ್ರು ಪರ್ಸೆಂಟೇಜ್ ಕೇಳ್ತಾರೆ. ಆ ಶಾಸಕರಿಗೆ ಕೊಡಬೇಕಂತ ತಹಸೀಲ್ದಾರ್ ಇರ್ಬೋದು, ಸಿ ಇರ್ಬೋದು, ಮತ್ತವ್ರು ಇರ್ಬೋದು. ಸರ್ಕಾರಕ್ಕೆ ಕೇಂದ್ರ ಸರ್ಕಾರಗಳು ಇಲ್ಲಿ ಡಿಸಿಗಳು ಕೊಡಬೇಕು ಅನ್ನೋಂಥ ಮಾತುಗಳು ಕೇಳ್ತಾ ಇದ್ದೀವಿ ನಮ್ಮಿಂದ. ಅದಕ್ಕಾಗಿ ಭ್ರಷ್ಟಾಚಾರ ಇಡೀ ದೇಶ ತುಂಬ ವ್ಯಾಪಿಸದ, ಅದೆಲ್ಲ ಕಿತ್ತು ಹಾಕಿದಂತ ಬರ್ತಾರೆ. ಅದು ಆಗಲಾರಷ್ಟು ಬೆಳೆದು ನಿಂತದೆ. ಯಾಕಂದ್ರೆ ಮತದಾರ ಜಾಣ ಇಲ್ಲ. ಮತದಾರ ಒಬ್ಬ ಇದ್ರ ಬದಲಾಯಿಸಕ್ಕೆ ಸಾಧ್ಯ, ಉಳಿದವ್ರಿಗೆ ಸಾಧ್ಯನೇ ಇಲ್ಲ. ಉಳಿದವ್ರು ಹೇಳ್ತಾರೆ ಒಂದು ತಾತ್ಕಾಲಿಕ 1-2 ಶಿಕ್ಷೆ ಹಾಕಿದ್ದು. ಈಗ ಆಗಿದಲ್ಲ ಶಶಿಕಲಾ ಅವ್ರಿಗೆ 4 ವರ್ಷದ ಎಲ್ಲ ಇದರಲ್ಲಿ ಎಷ್ಟೋ ಮಂದಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಪಾಪ ಏನು ಸಿಕ್ಕಿದಾಳೆ ಹೆಣ್ಮಗಳು ಆಗ್ಯದ. ಪಾಪ ಅನ್ಲಿಕ್ಕೆ ಬರೋದಲ್ಲ, ಭ್ರಷ್ಟಾಚಾರನ ಸಿಕ್ಕವರು ಏನಪ್ಪ ಅಂತಂದ್ರೆ ಈ ರೀತಿ ಒಂದಿಷ್ಟೇನೋ ಅನ್ಬೋದು. ಬಟ್ ತಪ್ಪಿಸ್ಕೊಂಡು ಎಷ್ಟೋ ಜನ ಅದಾರ, ಲಂಚದವ್ರು ತಪ್ಪಿಸ್ಕೊಂಡು. ಲೋಕಾಯುಕ್ತ ಎಷ್ಟೋ ಜನ ಮೇಲೆ ಅವ್ರದ್ದು ಅಕ್ರಮ ಹಣದ ಬಗ್ಗೆ ಆರೋಪ ಮಾಡಿ ಪಟ್ಟಿ ಮಾಡಿ ಎಷ್ಟು ದುಡ್ಡು ತೆಗೆದು ಎಲ್ಲ ಹಾಕಿ ಕಳಿಸಂತ ಲೋಕಾಯುಕ್ತ ಕಳಿಸಂತ ನ್ಯಾಯಾಲಯ ಕಳಿಸಿರ್ತಾರೆ. ನ್ಯಾಯಾಲಯದಿಂದ ಸಹಿತ ಅಧಿಕಾರಿಗಳು ತಪ್ಪಿಸ್ಕೊಂಡು ಹೋಗಿಬಿಡ್ತಾರೆ. ಸಣ್ಣ ಅಡ್ಡ ಮೀನುಗಳು ಸಿಗ್ತಾವಲ್ಲ, ದೊಡ್ಡ ತಿಮೀನುಗಳು ತಪ್ಪಿಸ್ಕೊಳ್ತವೆ. ಇಂದೋ ಏನೋ ನಮ್ಮ ಯಡಿಯೂರಪ್ಪ ಮಾಡಂಥವ್ರು ಒಂದು ಅದೇ ಕಾಲಕ್ಕೆ ನಮ್ಮ ಏನಪ್ಪ RJD ಇವು ಲಾಲು ಪ್ರಸಾದ್ ಯಾದಂಥವ್ರು ಸಿಗ್ತಾರೆ. ಅಲ್ಲಿ ಇಲ್ಲೊಂದು ಎಲ್ಲೋ ಒಂದು ಉಳಿದವರೆಲ್ಲರೂ ಬಲಿಷ್ಠರಿರ್ತಾರೆ, ತಪ್ಪಿಸ್ಕೊಂಡು ಹೋಗಿಬಿಡ್ತಾರೆ. ಏನೋ ಆಗಲಿ, ಈ ಶಶಿಕಲಾ ಪಾದಗಟ್ಟಿಯವರಿಗೆ ಶಿಕ್ಷೆ ಆಗ್ಯದ. ಅಫ್ಜಲ್ಪುರ ತಹಸೀಲ್ದಾರಿಂದ 5 ಘಟನೆ ಇದಕ್ಕೆ 54 ವರ್ಷ ಶಿಕ್ಷೆನೂ ಕೊಟ್ಟಿದ್ದಾರೆ. ಇದು ಇನ್ನಷ್ಟು ಹೆಚ್ಚಾಗಲಿ, ತಪ್ಪಿದ ಸಿಗುವಂಗಾಗಲಿ, ಅದು ಹಿಡಿಯುವಂಥದ್ದಾಗಲಿ, ಹಿಡಿದಷ್ಟೆಲ್ಲ ಶಿಕ್ಷೆ ಸಿಗುವಂಗೆ ಆಗಬೇಕು. ಜೊತೆಗೆ ಇದಕ್ಕೆಲ್ಲ ಕಾರಣಕರ್ತರು ಮೂಲ ಮತದಾರರು. ದುಡ್ಡು ತೊಗೊಂಡು ಮತ ಹಾಕೋಕ್ಕಿಂತಲೂ, ಸಾರಾಯಿ ಕೊಡೋದು ಮತ ಹಾಕೋಕ್ಕಿಂತಲೂ ಯೋಗ್ಯರಿಗೆ ಯಾವ ಪಾರ್ಟಿ ನೋಡಬೇಡ್ರಿ, ಪಂಗಡ ನೋಡಬೇಡ್ರಿ, ಏನು ನೋಡಬೇಡ್ರಿ, ಯೋಗ್ಯರು ಯಾರದಾರ ನೀವು ಹೋಗಿ ನಿಲ್ಲಿಸ್ರಿ ಅವ್ರನ್ನ. ದುಡ್ಡು ತೊಗೊಂಡಿಲ್ಲಪ್ಪ ಒಂದೇ ಕಂಡೀಷನ್ ಅವ್ರಿಗೆ, ಭ್ರಷ್ಟ ಆಗಂಗಿಲ್ಲ, ಜನಸೇವೆ ಮಾಡ್ಬೇಕನ್ನೋರನ್ನ ನೀವಾಗ ದುಡ್ಡು ಹಾಕಿ ಅವ್ರು ನಿಲ್ಲಿಸ್ರಿ. ಆರೈಸಿ ತೊಗೊಂಬರ್ರಿ. ಪ್ರತಿಯೊಂದು ಕ್ಷೇತ್ರಕ್ಕೆ ತಾಲೂಕು ಮಟ್ಟದ ಇರ್ತಾವೆ, ತಾಲೂಕು 1-2 ಪ್ರತಿ ಶಾಸಕ ಕ್ಷೇತ್ರಕ್ಕೆ ಯೋಗ್ಯರನ್ನು ಜನನ ಆಯ್ಕೆ ಮಾಡ್ಕೊಳ್ಳೋದು. ನೀನಿಲ್ಲಪ್ಪ ಯೋಗ್ಯತೆ ಮಾಡಿ, ಅದು ದುಡ್ಡು ತಿನ್ನುವಾಗಿಲ್ಲ ಒಂದೇ ಕಂಡೀಷನ್.